ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ 30 ಸೈನ್ಸ್ ಕ್ವಶನ್ಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ಉಗುರಿನ ಬಣ್ಣ ತೆಗೆಯಲು ಯಾವ ದ್ರಾವಣವನ್ನು ಉಪಯೋಗಿಸ್ತಾರೆ? ನೈಲ್ ಪಾಲಿಶ್ ಏನು ಹಾಕ್ಕೊಂಡಿರ್ತೀವಲ್ಲ, ನೈಲ್ ಪಾಲಿಶ್, ಈ ನೈಲ್ ಪಾಲಿಶನ್ನು ತೆಗೆಯೋದಕ್ಕೆ ಯಾವ ದ್ರಾವಣವನ್ನು ಉಪಯೋಗಿಸ್ತಾರೆ ಅಂತೇಳಿ. ಅಂದರೆ ಈ ದ್ರಾವಣವನ್ನು ಹಾಕೋದ್ರಿಂದ ನೈಲ್ ಪಾಲಿಶ್ ಈಸಿಯಾಗಿ ಹೊರಟೋಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಅಸಿಟೋನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸಿಟೋನ್ ಹಾಕುವುದರಿಂದ ನೈಲ್ ಪಾಲಿಶನ್ನು ಅಥವಾ ಉಗುರು ಬಣ್ಣವನ್ನು ಈಸಿಯಾಗಿ ತೆಗಿಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮದ್ದಿನ ಪುಡಿ ಇರುತ್ತಲ್ಲ, ಇದರ ಮಿಶ್ರಣವಾಗಿದೆ. ಮದ್ದಿನ ಪುಡಿ ಅಂದರೆ ಸಾಮಾನ್ಯವಾಗಿ ಬಂದೂಕುಗಳಲ್ಲಿ ಬಳಸುವಂಥ ಒಂದು ಮದ್ದಿನ ಪುಡಿಯಾಗಿದೆ. ಇದು ಬಂದೂಕುಗಳಲ್ಲಿ ಬಳಸುವಂತಹ ಮದ್ದಿನ ಪುಡಿ ಮತ್ತು ಪಟಾಕಿಗಳಲ್ಲಿ ಬಳಸುವಂತಹ ಮದ್ದಿನ ಪುಡಿ. ಪಟಾಕಿಗಳಲ್ಲಿ ಬಳಸುವಂತಹ ಮದ್ದಿನ ಪುಡಿ ಇದೆಯಲ್ಲ, ಇದು ಸ್ಫೋಟ ಆಗೋದಕ್ಕೆ ಕಾರಣ ಏನು? ಈ ಮದ್ದಿನ ಪುಡಿಯಲ್ಲಿ ಯಾವುದರ ಮಿಶ್ರಣ ಇರುತ್ತೆ ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಇದರಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್, ಗಂಧಕ ಮತ್ತು ಇದ್ದಿಲು ಈ 3 ಅಂಶಗಳು ಒಳಗೊಂಡಿರುತ್ತೆ. ಹಾಗಾಗಿ ಮದ್ದಿನ ಪುಡಿಗೆ ಬೆಂಕಿ ಹಚ್ಚಿದಾಗ ಅದು ಸ್ಫೋಟಗೊಳ್ಳುತ್ತೆ ಹೊರಬರುವಂಥ ಒಂದು ಸಂದರ್ಭದಲ್ಲಿ. ಸೊ ಇದು ಮದ್ದಿನ ಪುಡಿಯ ಮಿಶ್ರಣವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಕೆಳಗಿನ ಯಾವುದು ಉಪಯುಕ್ತವಾಗಿದೆ? ಈ ಹಿಂದೆ ನಾವು ರೀಲ್ ಫೋಟೋಗ್ರಫಿಯನ್ನು ಮಾಡುವ ಸಂದರ್ಭದಲ್ಲಿ, ಆ ರೀಲನ್ನು ಡೆವಲಪ್ ಮಾಡುವ ಸಂದರ್ಭದಲ್ಲಿ, ಫೋಟೋವಾಗಿ ಕನ್ವರ್ಟ್ ಮಾಡುವ ಸಂದರ್ಭದಲ್ಲಿ, ಡೆವಲಪ್ ಮಾಡುವ ಸಂದರ್ಭದಲ್ಲಿ ನಾವು ಈ ತಂತ್ರಜ್ಞಾನದಲ್ಲಿ, ಈ ಡೆವಲಪಿಂಗ್ ತಂತ್ರಜ್ಞಾನದಲ್ಲಿ ಉಪಯೋಗಿಸ್ತಿದ್ದಂತಹ ಒಂದು ಅಂಶ ಯಾವುದು ಕೇಳಿದ್ರೆ ಸಿಲ್ವರ್ ಬ್ರೋಮೈಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಪ್ರಶ್ನೆಯನ್ನು ಅನೇಕ ಸಾರಿ ಕೇಳಿದ್ದಾರೆ. ಸಿಲ್ವರ್ ಬ್ರೋಮೈಡ್ ಈ ಪ್ರಶ್ನೆಯನ್ನು ಅನೇಕ ಸಾರಿ ಕೇಳಿದ್ದಾರೆ, ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್: ಈ ಕೆಳಗಿನ ಯಾವುದು ಒಂದು ಕೀಟನಾಶಕವಾಗಿದೆ? ಕೀಟನಾಶಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ DDT. DDT ಒಂದು ಕೀಟನಾಶಕವಾಗಿದೆ. DDTಯನ್ನು ಸಾಮಾನ್ಯ ನಾವು ಇರುವೆಗಳು ಎದ್ದ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಚಿಕ್ಕ ಚಿಕ್ಕ ಕೀಟಗಳಿದ್ದ ಸಂದರ್ಭದಲ್ಲಿ DDTಯನ್ನು ಸಿಂಪಡಿಸೋದ್ರ ಮೂಲಕ ಆ ಕೀಟಗಳನ್ನು ನಾಶ ಮಾಡಬಹುದಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟೇಪ್ ರೆಕಾರ್ಡ್ನ ಸುರುಳಿಗೆ ಇದನ್ನು ಲೇಪಿಸಿರುತ್ತಾರೆ. ಈ ಹಿಂದೆ, ಈಗೆಲ್ಲ ಆಧುನಿಕ ಕಾಲ, ಮೊದಲೆಲ್ಲ ಟೇಪ್ ರೆಕಾರ್ಡನ್ನು ಬಳಸ್ತಾ ಇದ್ರು. ಟೇಪ್ ರೆಕಾರ್ಡನ್ನು ಕ್ಯಾಸೆಟ್ನಲ್ಲಿ ಸುರುಳಿ ಇರ್ತಾ ಇತ್ತು, ಈ ರೀತಿ ಸುರುಳಿ ಇರ್ತಾ ಇತ್ತು. ಆ ಸುರುಳಿಯ ಒಂದು ಅಂಶಕ್ಕೆ ಯಾವುದನ್ನು ಲೇಪಿಸಿರ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪೆರೋ ಮ್ಯಾಗ್ನೆಟಿಕ್ ಪುಡಿಯನ್ನು ಲೇಪಿಸಿರ್ತಾ ಇದ್ರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಧಾತುಗಳ ಲವಣಗಳು ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸುತ್ತೆ? ಪಟಾಕಿಯಲ್ಲಿ ಬಣ್ಣವನ್ನು ಒದಗಿಸುವಂತಹ ಧಾತು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾನ್ಶಿಯಂ ಮತ್ತು ಬೇರಿಯಂ. ಇಂಪಾರ್ಟೆಂಟ್ ಇದೆ ಕ್ವಶನ್, ಇದು ನೋಟ್ ಮಾಡ್ಕೊಳ್ಳಿ. ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸುವಂತಹ ಲವಣಗಳು ಯಾವ ಧಾತುವ ಲವಣಗಳು ಇರ್ತವೆ ಕೇಳಿದ್ರೆ ಸ್ಟ್ರಾನ್ಶಿಯಂ ಮತ್ತು ಬೇರಿಯಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆ? ಸರಿಯಾದ ಉತ್ತರ ಸೂಪರ್ ಫಾಸ್ಫೇಟ್. ಸೂಪರ್ ಫಾಸ್ಫೇಟ್ ಇದೆಯಲ್ಲ, ಇದೊಂದು ರಸಗೊಬ್ಬರವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದರ ಉಪಯೋಗ ಏನು? ಸೊ ಕಾರ್ಬನ್ ಟೆಟ್ರಾಕ್ಲೋರೈಡನ್ನು ನಾವು ಬೆಂಕಿಯನ್ನು ನಂದಿಸೋದಕ್ಕೆ ಯೂಸ್ ಮಾಡ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಅಗ್ನಿಶಾಮಕ ದಳದವರು ಇದನ್ನು ಉಪಯೋಗಿಸ್ತಾರೆ. ಅಗ್ನಿಶಾಮಕ ದಳದವರು ಸಾಮಾನ್ಯವಾಗಿ ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಬಳಕೆ ಮಾಡ್ತಾರೆ. ಇದರ ಬಳಕೆ ಮಾಡೋದ್ರ ಮೂಲಕ ಬೆಂಕಿಯನ್ನು ನಂದಿಸಬಹುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸಿಟೋನ್ ಇದರ ಉಪಯೋಗ ಏನು? ಸೊ ಅಸಿಟೋನ್ನ ಬಳಸ್ಕೊಂಡು ನಾವು ಉಗುರಿನ ಬಣ್ಣವನ್ನು ತೆಗೆಯಬಹುದಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉಗುರು ಬಣ್ಣವನ್ನು ತೆಗೆಯೋದಕ್ಕೋಸ್ಕರ ಅಸಿಟೋನ್ ಬಳಕೆ ಮಾಡಲಾಗುತ್ತೆ. ಅಸಿಟಲಿನ್ ಇದರ ಉಪಯೋಗ ಏನು? ಸೊ ಅಸಿಟಲ್ನ ಉಪಯೋಗ ಏನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವೆಲ್ಡಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆಲ್ಡಿಂಗ್ನಲ್ಲಿ ಅಸಿಟಲಿನ್ ಇದರ ಉಪಯೋಗವನ್ನು ಮಾಡಬಹುದಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯೂರಿಯಾದ ರಾಸಾಯನಿಕ ಹೆಸರೇನು? ಸೊ ಯೂರಿಯಾದ ರಾಸಾಯನಿಕ ಹೆಸರು ಕಾರ್ಬಮೈಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ಸರಿಯಾದ ಉತ್ತರ ಹೈಡ್ರೋಜನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ನೈಟ್ರೋಜನನ್ನು ಹೊಂದಿರುವಂತಹ ಗೊಬ್ಬರ ಯಾವುದು ಅಂತೇಳಿ ಅತಿ ಹೆಚ್ಚು ನೈಟ್ರೋಜನ್ ಅಥವಾ ಸಾರಜನಕವನ್ನು ಹೊಂದಿರುವಂತಹ ಗೊಬ್ಬರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಯೂರಿಯಾ. ಯೂರಿಯಾದಲ್ಲಿ ಅತ್ಯಂತ ಹೆಚ್ಚು ಸಾರಜನಕ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಕ್ಷಕಿರಣಗಳಿಂದ ಪತ್ತೆ ಹಚ್ಚಲು ಅನುಕೂಲವಾಗುವ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ನಕಲಿ ನಾಣ್ಯಗಳಲ್ಲಿ ನಿಜವಾದ ನಾಣ್ಯಗಳನ್ನು ಗುರುತಿಸೋದಕ್ಕೆ ನಾವು ಕ್ಷಕಿರಣಗಳನ್ನು ಬಳಸ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಲಕ್ಕಿಯಲ್ಲಿರುವಂತಹ ರಾಸಾಯನಿಕ ಘಟಕ ಯಾವುದು? ಸರಿಯಾದ ಉತ್ತರ ಏಲಕ್ಕಿಯಲ್ಲಿ ಸಿನಿಯೋಲ್ ಎನ್ನುವಂಥ ರಾಸಾಯನಿಕ ಘಟಕ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸಿನಿಯೋಲ್. ಚಹಾ ಮತ್ತು ಕಾಫಿಯ ಮುಖ್ಯ ಸಕ್ರಿಯ ಘಟಕ, ಇದರಲ್ಲಿರುವಂಥ ಸಕ್ರಿಯ ಘಟಕ ಏನು? ಇದರ ರುಚಿಗಿರ್ಬೋದು ಕಾರಣವಾಗುವಂಥ ಪ್ರಮುಖ ಘಟಕ ಯಾವುದು ಕೇಳಿದರೆ ಸರಿಯಾದ ಉತ್ತರ ಕೆಫಿನ್. ನೋಡಿ, ಕೆಫಿನ್ ಅಂದ ತಕ್ಷಣ ನಾವು ಓನ್ಲಿ ಕಾಫಿಯ ಬಗ್ಗೆ ಯೋಚನೆ ಮಾಡ್ತೀವಿ. ಬರೀ ಕಾಫಿ ಅಲ್ಲದೆ ಟೀಯಲ್ಲಿಯೂ ಕೂಡ ಕೆಫಿನ್ ಇರುತ್ತೆ. ಗಮನಿಸಿ, ಟೀಯಲ್ಲಿ ಟೆನಿನ್ ಇರುತ್ತೆ, ಬಟ್ ಮುಖ್ಯವಾಗಿ ಕೆಫಿನ್ ಕೂಡ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಎಲ್ಲಿದೆ? ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಇರೋದು ಪುಣೆಯಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪೂನಾ ಅಥವಾ ಪುಣೆ. ವೈಟ್ ಶ್ವಾಸಕೋಶದ ಕ್ಯಾನ್ಸರ್ ಯಾವುದರಿಂದ ಉಂಟಾಗುತ್ತೆ? ಯಾವ ಒಂದು ಅಂಶ ದೇಹಕ್ಕೆ ಸೇರೋದ್ರಿಂದ ವೈಟ್ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಜವಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಜೋನ್ ರಂಧ್ರಗಳಿಗೆ ಕಾರಣವಾಗುವ ಮಾಲಿನ್ಯಕಾರಕ ಯಾವುದು? ಸರಿಯಾದ ಉತ್ತರ CFC. CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್. ಸೊ ಈ ಕ್ಲೋರೋಫ್ಲೋರೋಕಾರ್ಬನ್ ವಿಶೇಷವಾಗಿ ರೆಫ್ರಿಜರೇಟರ್ಸ್ಗಳಲ್ಲಿ ಇರುತ್ತೆ. ನಾವೇನು ಮನೆ ಬಳಕೆಗೆ ಬಳಸ್ತೀವಲ್ಲ ಫ್ರಿಜ್ಗಳು, ಈ ಫ್ರಿಜ್ಗಳಲ್ಲಿ CFCಯನ್ನು ಕ್ಲೋರೋಫ್ಲೋರೋಕಾರ್ಬನನ್ನು ಬಳಕೆ ಮಾಡಲಾಗುತ್ತೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಆದಾಗ, ಪ್ರಪಂಚದಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಆದಾಗ ಈ CFC ಬಳಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕಂತೇಳಿ ಒಂದು ಅಮೆಂಡ್ಮೆಂಟನ್ನು ಮಾಡಲಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯದ ನೈಸರ್ಗಿಕ ಮೂಲವಲ್ಲ? ಸರಿಯಾದ ಉತ್ತರ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಮೇಲಿನ ಯಾವುದು ಕೂಡ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಜ್ವಾಲಾಮುಖಿ ಸ್ಫೋಟ ಮತ್ತು ಮಿಂಚಿನ ವಿಸರ್ಜನೆ ಇದು ಕೂಡ ನೈಸರ್ಗಿಕ ಕಾರಣ ಆಗಿರುತ್ತೆ. ಗಡಸು ಜೈವಿಕ ಕೊಳೆತ ಕೂಡ ಒಂದು ನೈಸರ್ಗಿಕ ಕಾರಣ ಆಗಿರೋದಿಲ್ಲ. ಇನ್ನು ಸಾವಯವ ಸಂಖ್ಯೆಯ ದ್ವಿತೀಯ ರಾಸಾಯನಿಕ ಆಕ್ಸಿಡೀಕರಣ ನೈಸರ್ಗಿಕ ಮೂಲವಲ್ಲ. ಸೊ ಯಾವುದೂ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಜೋನ್ ಪದರದಲ್ಲಿನ ಸವಕಳಿ ಇದರಿಂದ ಉಂಟಾಗುತ್ತೆ. ಸರಿಯಾದ ಉತ್ತರ ಓಜೋನ್ ಪದರದಲ್ಲಿನ ಸವಕಳಿ ಇದೆಯಲ್ಲ CFC ಇಂದ ಉಂಟಾಗುತ್ತೆ. ನಾನು ಆಗಲೇ ಹೇಳಿದಾಗೆ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್. ನೆಕ್ಸ್ಟ್ ಕ್ವಶನ್. ಫೋಟೋ ಆಕ್ಸೈಡೀಕರಣ ಪ್ರಕ್ರಿಯೆಯನ್ನು ಇದರಿಂದ ಪ್ರಾರಂಭಿಸಲಾಗುತ್ತೆ. ಸರಿಯಾದ ಉತ್ತರ ಬೆಳಕಿನಿಂದ ಪ್ರಾರಂಭಿಸಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಮಿಯ ಹೊರ ಪದರದ ಬಹುಪಾಲು ಭಾಗವನ್ನು ಮುಖ್ಯವಾಗಿ ಯಾವುದರಿಂದ ರಚಿಸಲ್ಪಟ್ಟಿದೆ? ಸೊ ಭೂಮಿಯ ಹೊರಪದರ ಮುಖ್ಯವಾಗಿ ಇರುವಂಥದ್ದು ಆಮ್ಲಜನಕ ಮತ್ತು ಸಿಲಿಕಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಮ್ಲಜನಕ ಮತ್ತು ಸಿಲಿಕಾನ್ ಬಹುಮುಖ್ಯವಾಗಿ ಭೂಮಿಯ ಹೊರಪದರದಲ್ಲಿ ಇರುತ್ತೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಂಟೋಯಿನ್ ಲಾವೋಸಿಯರ್. ಇವನ್ನ ಲಾವೋಸಿಯರ್ ಅಂತ ಕೂಡ ಕರಿತೀವಿ. ಲಾವೋಸಿಯರ್ ಅಂತ ಕೂಡ ಕರಿತೀವಿ. ದೇಹದ ಸಂಪರ್ಕದಲ್ಲಿರುವ ಸ್ಪಿರಿಟ್ ತಂಪಾದ ಸಂವೇದನೆಯನ್ನು ನೀಡುತ್ತೆ, ಏಕೆಂದರೆ ಅದು. ಸೊ ದೇಹದ ಸಂಪರ್ಕದಲ್ಲಿರುವಂಥ ಸ್ಪಿರಿಟ್ ತಂಪಾದ ಸಂವೇದನೆಯನ್ನು ನೀಡುತ್ತೆ. ಯಾಕೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅದು ಹೆಚ್ಚು ಬಾಷ್ಪಶೀಲವಾಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಜೋನ್ ರಂಧ್ರವು ಎಲ್ಲಿ ಗರಿಷ್ಠವಾಗಿದೆ? ಅಂದರೆ ಓಜೋನ್ ಎಲ್ಲಿ ಅತಿ ಹೆಚ್ಚು ನಾಶವಾಗಿರುವಂಥದ್ದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಓಜೋನ್ ಅಂಟಾರ್ಟಿಕಾ ಭಾಗದಲ್ಲಿ, ಭೂಮಿಯ ಅಂಟಾರ್ಟಿಕಾ ಭಾಗದಲ್ಲಿ ಓಜೋನ್ ಹೆಚ್ಚು ಗರಿಷ್ಠ ರಂಧ್ರವನ್ನು ಹೊಂದಿದೆ.
ಜಾಗತಿಕ ತಾಪಮಾನ ಉಂಟಾಗೋದರ ಕಾರಣವನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಪ್ರವಾಹ, ಸೈಕ್ಲೋನ್, ಅರಣ್ಯ ಉತ್ಪಾದನೆಯಲ್ಲಿ ಇಳಿಕೆ ಇವೆಲ್ಲ ಕಾರಣಗಳಿಂದಾಗಲಿ ಕೂಡ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಉಂಟಾಗುತ್ತೆ. ಗ್ಲೋಬಲ್ ವಾರ್ಮಿಂಗ್. ಓಜೋನ್ ಪದರ ರಂಧ್ರವು ಇದಕ್ಕೆ ಕಾರಣವಾಗುತ್ತೆ. ಸೊ ಓಜೋನ್ ಪದರ ರಂಧ್ರವು ಕಾರಣವಾಗೋದು ಚರ್ಮದ ಕ್ಯಾನ್ಸರ್ಗೆ. ಅತಿ ಹೆಚ್ಚು ಓಜೋನ್ ಪದರ ರಂಧ್ರ ಆದ ಹಾಗೆ ವ್ಯಕ್ತಿಗಳಲ್ಲಿ, ಮನುಷ್ಯರಲ್ಲಿ ಚರ್ಮದ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ಈ ಚರ್ಮದ ಕ್ಯಾನ್ಸರ್ಗೆ ಕಾರಕಗಳಾಗ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ? ಸರಿಯಾದ ಉತ್ತರ ಸಾರಜನಕ ಇದೆಯಲ್ಲ, ಇದು ಹಸಿರು ಮನೆ ಅನಿಲ ಅಲ್ಲ. CFC ಇರ್ಬೋದು, ಮೀಥೇನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳಾಗಿದ್ದು ಸಾರಜನಕ ಹಸಿರು ಮನೆ ಅನಿಲ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಉಂಟಾಗೋದು ಯಾವ ಕಾರಣದಿಂದಾಗಿ? ಆಪ್ಷನ್ಸ್ ಈ ರೀತಿ ಇದೆ: ಸೂರ್ಯನ ಪರಿಣಾಮದಿಂದಾಗಿ, ಚಂದ್ರನ ಪರಿಣಾಮದಿಂದಾಗಿ, ಚಂದ್ರ ಮತ್ತು ಸೂರ್ಯರ ಆಕರ್ಷಣೆಯಿಂದಾಗಿ, ಗುರುತ್ವಾಕರ್ಷಣೆ, ಕೇಂದ್ರಾಪಗಾಮಿ ಮತ್ತು ಕೇಂದ್ರಾಭಿಗಾಮಿ ಶಕ್ತಿಗಳಿಂದ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.